Good morning, students. So last class ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಯಾವ ತರ ಈಕ್ವಿವೆಲೆನ್ಸ್ ರಿಲೇಷನ್ ಮಾಡಬೇಕು ಅಂತ ಗೊತ್ತಾಗಿದೆ ಅಲ್ವಾ ಎಲ್ರಿಗೂ. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಮಾಡಿ ಅಂತಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಸೊ ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ ಮೂರನ್ನು ಚೆಕ್ ಮಾಡಬೇಕು. ಸೊ ಶೋ ದಟ್ ಪ್ರಾಬ್ಲಮ್ ಅಂತಂದ್ರೆ ಅದಾಗಿರುತ್ತೆ, ಗೊತ್ತಾಯ್ತಾ. ಸೊ ಅಲ್ಲಿಗೆ ಅಷ್ಟು ಪ್ರಾಬ್ಲಮ್ಸು ಅದ್ರಲ್ಲಿ ಅಬ್ಸರ್ವ್ ಮಾಡ್ತೀವಿ, ಈಕ್ವಿವೆಲೆನ್ಸ್ ರಿಲೇಷನ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ನಾನು ಒಂದೆರಡು ಇಮೇಜನ್ನ ಕಳಿಸ್ತೀನಿ, ಆ ಎರಡು ಪ್ರಾಬ್ಲಮ್ಸ್ನ ನೀವು ಮಾಡಿ ನನಗೆ ತೋರಿಸಿ ಅಬೌಟ್ ಈಕ್ವಿವೆಲೆನ್ಸ್ ರಿಲೇಷನ್ ಬಗ್ಗೆ ಇರೋದು ಅಂಥದ್ದು, ಆಯ್ತಾ. ಸೊ ಈಗ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡೋಣ. ಈ ರೀತಿ ಇರುತ್ತೆ ಪ್ರಾಬ್ಲಮ್ಸ್. ಶೋ ದಟ್ the relation R in the set 1, 2, 3 in the set 1, 2, 3 given by R is equal to 1, 2, 2, 1. R is equal to 1, 2, 2, 1 is symmetric but neither reflexive nor transitive. Neither reflexive nor transitive. So ಈ ತರ ಒಂದು ಕ್ವಶನ್ ಅಂದ್ರೆ ಅವರೇ ರಿಲೇಷನ್ ಕೊಟ್ಬಿಡ್ತಾರೆ, ಅವರೇ ಸೆಟ್ ಕೊಡ್ತಾರೆ. ನಾವೇನ್ ಶೋ ಮಾಡಬೇಕು ಅಂದ್ರೆ ಈ ರಿಲೇಷನ್ ಸಿಮೆಟ್ರಿಕ್ ಮಾತ್ರ ಆಗುತ್ತೆ, ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ ಅಂತ ನಾವು ಶೋ ಮಾಡಬೇಕು. ಅಲ್ಲಿಗೆ ಈ ತರದನ್ನ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಸೊ ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 given by R is equal to 1, 2, 2, 1 is symmetric but neither reflexive nor transitive ಅಂತ ಶೋ ಮಾಡಬೇಕು. ಅಲ್ಲಿಗೆ ಬರೆಯೋಣ. ಫಸ್ಟ್ ಯಾವುದು ರಿಫ್ಲೆಕ್ಸಿವ್ ರಿಲೇಷನ್ ನೋಡಿ ಬರೆಯೋದು ಅಷ್ಟೇ, ಇನ್ನೇನಿಲ್ಲ, ವೆರಿ ಸಿಂಪಲ್. ಆ ರಿಲೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ನಾವೇನ್ ಮಾಡ್ತಾ ಇದ್ವಿ, ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇರ್ತಿತ್ತು, ಅದನ್ನ ರೋಸ್ಟರ್ ಫಾರ್ಮ್ ಅಲ್ಲಿ ಬರೀತಾರೆ. ಈಗ ಅವರೇ ಡೈರೆಕ್ಟ್ ಆಗಿ ರೋಸ್ಟರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ರು, ಅದನ್ನ ನೋಡಿದ ತಕ್ಷಣ ನಾವು ಬರೀಬಹುದು. ಅಲ್ಲಿಗೆ ಹಿಯರ್ ರಿಫ್ಲೆಕ್ಸಿವ್ಗೆ ಮಾಮೂಲಿ ಬರೀತಾರೆ ಏನು, ಹಿಯರ್ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. 1 ಇದೆ, ಅದು ರಿಫ್ಲೆಕ್ಷನ್ ಇಲ್ಲಿಲ್ಲ. ಹಾಗಾಗಿ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, 1 belongs to set A. So that implies R is not reflexive. R is not reflexive. Symmetric ಬರೆಯೋದಂತೆ, ಸಿಮೆಟ್ರಿಕ್ ಆಗಿರುತ್ತೆ ಅಂತ ಹೇಳಿದ್ರೆ ಎಸ್ ಅಫ್ಕೋರ್ಸ್ ಆಗಿದೆ. ಹೀಗೆ ಇಫ್ ಅಷ್ಟೇ ಅಲ್ಲಿ ಇರೋದೇ ಮುಂದೆ ಎರಡೇ ಆರ್ಡರ್, 1, 2 ಇದೆ, ಯಾವ್ದಿರ್ಬೇಕು, 2, 1 ಇರ್ಬೇಕು ಇದೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅಲ್ಲಿ ಇರೋದ್ರಲ್ಲಿ ರಿವರ್ಸ್ ಆರ್ಡರ್ ಇದೆಯಾ ಅಂದ್ರೆ ಇದೆ. ಅಲ್ಲಿಗೆ ಇಫ್ 1, 2 ಬಿಲಾಂಗ್ಸ್ ಟು ಆರ್ ದೆನ್ 2, 1 ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ 1, 2 ಬಿಲಾಂಗ್ಸ್ ಟು ಎ. ಸೊ therefore R is symmetric. R is ಏನಾಗುತ್ತೆ, ಸಿಮೆಟ್ರಿಕ್. ಸೊ ಈಗ ಟ್ರಾನ್ಸಿಟಿವ್ ಬರೆಯೋದಾದ್ರೆ 1, 2 ಇದೆ, 2, 1 ಇದೆ, ಯಾವ್ದು ಇರ್ಬೇಕಾಯ್ತು, 1, 1 ಇರ್ಬೇಕಾಯ್ತು. ಇಲ್ಲ, ಇಲ್ಲಿಗೆ ಟ್ರಾನ್ಸಿಟಿವ್ ಬರೆಯೋಣ. ಟ್ರಾನ್ಸಿಟಿವ್ if 1, 2,
comma 2 comma 1 belongs to R, but 1 comma 1 does not belongs to R. Does not belongs to R. So 1 comma 2 belongs to A. So therefore R is not transitive. R is not transitive. So ಇದರ ಮೂರು ರಿಪೋರ್ಟ್ ನಾವು ಬರೀಬೇಕಾಗುತ್ತೆ. ಅಲ್ಲಿರೋ ರಿಲೇಷನ್ ಅಂದ್ರೆ ಇರುತ್ತೆ ರಿಲೇಷನ್, ಆ ರಿಲೇಷನ್ ನೋಡಿ ನೀವು ಬರೆದ್ರೆ ಸಾಕು. ಅಲ್ಲಿ ಮಾಹಿತಿಗಳು ಆ ಥರ ರೋಸ್ಟರ್ ಫಾರ್ಮ್ ಅಲ್ಲೇ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿರ್ತಾರೆ, ಅದು ನೋಡಿ ಬರೆದ್ರೆ ಆಯ್ತು. ಗೊತ್ತಾಯ್ತೇನ್ರಪ್ಪ? ಸ್ಟೇಟ್ ಆಫ್ ದಿಸ್ ಈ ಥರ 2 ಮಾರ್ಕ್ಸ್ ಕೇಳ್ತಾರೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್. So there are 1 marks question. You will do it yourself. A relation on A is equal to 1, 2, 3. Relation on a set A is equal to 1, 2, 3. Defined as R is equal to 1 comma 1, 1 comma 2, 3 comma 1 comma 1, 1 comma 2, 3 comma 3 is not symmetric. Is not symmetric. Why ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಮೇಕ್ ಇಟ್ ಆನ್ಸರ್ ನಿಮ್ಗೆ ಗೊತ್ತಿದೆ ಹೇಗೆ ಮಾಡಬೇಕು ಅಂತ. ಸೊ 1 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ ಇದನ್ನ. A relation or on a set A is equal to 1, 2, 3 defined as R is equal to 1 comma 1, 1 comma 2, 2, 3 comma 3 is not symmetric. Why ಅಂತ ಕೇಳಿದ್ದಾರೆ. ಸೊ ಯಾಕೆ ಸಿಮೆಟ್ರಿಕ್ ಆಗಲ್ಲ ಅಂತ ನಾವು ರೀಸನ್ ಬರೆದ್ರೆ ಸಾಕು. ಬರೀ ಸಿಮೆಟ್ರಿಕ್ ಬರೆದ್ರೆ ಸಾಕಷ್ಟೇ. ಅವ್ರು ಕೇಳಿರೋದು ಯಾವ್ದು ಮಾತ್ರ ಸಿಮೆಟ್ರಿಕ್ ಯಾಕೆ ಆಗಲ್ಲ ಅಂತ ಕೇಳಿದ್ರೆ, ಸೊ ಸಿಮೆಟ್ರಿಕ್ ಯಾಕೆ ಆಗಲ್ಲ ಅನ್ನೋದನ್ನ ಬರೀರಿ. ಗೊತ್ತಾಯ್ತಾ? ಸೊ ಈ ಕ್ವಶನ್ಗೆ ಆನ್ಸರ್ನ ಮಾಡ್ಕೊಂಡೆ ಮಾಡಿ ನನಗೆ ತೋರಿಸಿ. ಈಗ ನೆಕ್ಸ್ಟ್ ಈಗ ನಾವೇ ರಿಲೇಷನ್ ನ ಕಂಡುಹಿಡಿಬೇಕು. ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ವಿ, ರಿಲೇಷನ್ ಕೊಡ್ತಾ ಇದ್ವಿ, ಅದನ್ನ ನೋಡಿ ನಾವು ಸಿಮೆಟ್ರಿಕ್ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಅನ್ನೋದು ಅಬ್ಸರ್ವ್ ಮಾಡ್ತಾ ಇದ್ವಿ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ನಾವೇ ಅವರೊಂದು ಕಂಡೀಷನ್ ಕೊಡ್ತಾರೆ, ಆ ಕಂಡೀಷನ್ಗೆ ನಾವೇನ್ ಮಾಡ್ಬೇಕು, ರಿಲೇಷನ್ ನ ಬರೀಬೇಕು. ಅಂದ್ರೆ ಉಲ್ಟಾ, ಅಲ್ಲಿಗೆ ಅವರು ಈ ತರ ಇರಬೇಕು ನಿಮ್ ರಿಲೇಷನ್ ಅಂತ ಹೇಳ್ತಾರೆ, ಆ ರಿಲೇಷನ್ ನ ನಾವೇನ್ ಮಾಡ್ಬೇಕು, ಇಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಇದನ್ನ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಸೊ ಯಾವ ತರ ಅಂದ್ರೆ ನೋಡಿ, ಗಿವ್ ಅನ್ ಎಕ್ಸಾಂಪಲ್, give an example of a relation. Give an example of a relation which is give an example of a relation which is ಅದರಲ್ಲಿ ಮೊದಲನೇದು symmetric but neither reflexive nor transitive. So
So give an example of a relation which is first one symmetric but neither reflexive nor transitive. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡಿ ರಿಲೇಷನ್, ಆ ರಿಲೇಷನ್ ಸಿಮೆಟ್ರಿಕ್ ಮಾತ್ರ ಆಗಿರ್ಬೇಕು, ರಿಫ್ಲೆಕ್ಸಿವ್ ಆಗಿರಬಾರ್ದು, ಟ್ರಾನ್ಸಿಟಿವ್ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಈಗ ಇದನ್ನು 1 ಮಾರ್ಕ್ಸ್ ಕೇಳ್ತಾರೆ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ನೀವೇ ಹುಡುಕ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಯ್ಯೋ ಯಾವುದೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ ತರಬೇಕು ಅಥವಾ A-B ಆ ಥರದ್ದೇನಿಲ್ಲ, ವೆರಿ ಸಿಂಪಲ್ ಆಗಿ ಬರೀಬೇಕು. ಫಸ್ಟ್ ಏನ್ ಬರೀರಿ, ಈ ತರ ಕ್ವಶನ್ ಕೇಳಿದ್ರೆ ಫಸ್ಟ್ ಸೆಟ್ ಬರೀ. let A is equal to 1 2 ಮೂರು ಎಲಿಮೆಂಟ್ ಇರೋ ಸೆಟ್ ಬರೀ 1 2 3 ಅಂತ. ಈಗ ನಾವು on A is given by or on A is given by or on A is given by ಅಂತ ಬರೀರಿ. ಅಂದ್ರೆ ರಿಲೇಷನ್ on A is given by ಅಂತ ಬರೀರಿ. ಸೊ ಜಸ್ಟ್ ಏನಿಲ್ಲ, R is equal to, ಈಗ ಕಂಡೀಷನ್ ನ ಬರೀರಿ. ಅಲ್ಲಿ ಏನಾಗಿರ್ಬೇಕು, ಸಿಮೆಟ್ರಿಕ್ ಮಾತ್ರ ಆಗಿರ್ಬೇಕು, ರಿಫ್ಲೆಕ್ಸಿವ್ ಆಗಿಲ್ಲ, ಟ್ರಾನ್ಸಿಟಿವ್ ಆಗಿಲ್ಲ. ಅದಕ್ಕೆ ಸಿಮೆಟ್ರಿಕ್ ಮಾತ್ರ ಆಗಿರ್ಬೇಕು ಅಂದ್ರೆ ಯಾವ್ದಾರ ಒಂದು ಆರ್ಡರ್ ಪೇರಿಗೆ ಬರ್ದಿದ್ರು 1, 2 ಅಂತ. ನೆಕ್ಸ್ಟ್ ಸಿಮೆಟ್ರಿಕ್ ಮಾತ್ರ ಆಗಿರ್ಬೇಕು ಅಂದ್ರೆ 1, 2 ಬರ್ದಿದ್ರೆ ಯಾವ್ದಿರ್ಬೇಕು, ರಿವರ್ಸ್ ಆರ್ಡರ್ 2, ಅಷ್ಟೇ. ಅದಕ್ಕೆ R is equal to 1, 2, 2, 1. ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ರೀತಿನೇ 1, 2 ಬರ್ದು 2, 1 ಬರ್ದು ಮುಗಿತು. ಇದೇ ಬರಿಬೇಕು ಅಂತಿಲ್ಲ, ಈ ಸೆಟ್ ಅಲ್ಲಿ ಒಟ್ನಲ್ಲಿ ಯಾವ್ದಾರ ಬರ್ರಿ, ಬಟ್ ರಿಫ್ಲೆಕ್ಸಿವ್ ಆಗಿರ್ಬಾರ್ದು, ಟ್ರಾನ್ಸಿಟಿವ್ ಆಗಿರ್ಬಾರ್ದು, ಆ ರೀತಿ ಬರೀರಿ. ಯಾವ್ದಾರ ಆರ್ಡರ್ ಪೇರ್ 1, 3, 3, 1, 2, 3, 3, 2 ಗೊತ್ತಾಗ್ತಿದ್ಯಾ? ಸೊ ಎಕ್ಸೆಪ್ಟ್ 1, 1, 2, 2, 3, 3 ಬರೆಯಕ್ಕೆ ಹೋಗ್ಬೇಡಿ. ಗೊತ್ತಾಗ್ತಿದ್ಯಾ? ಸೊ ಅದನ್ನ ಬರೆದ್ರೆ ಅದು ಟ್ರಾನ್ಸಿಟಿವ್ ಆಗುತ್ತೆ. 3 1, 1, 2, 2, 3, 3 ಮೂರು ಬರೆದ್ರೆ ರಿಫ್ಲೆಕ್ಸಿವ್ ಆಗುತ್ತೆ. ಅದ್ರಲ್ಲಿ ಬರೀ 1 ಬರೆದ್ರು ಕೂಡ ಅದು ಟ್ರಾನ್ಸಿಟಿವ್ ಆಗಿಬಿಡುತ್ತೆ. ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ಬೇರೆ ಯಾವ್ದಾರ 1, 2 1, 3, 2, 3 ಯಾವ್ದಾರ ತಗೊಳ್ಳಿ, ಅದ್ರ ರಿವರ್ಸ್ ಆರ್ಡರ್ ಬಂದು ಸ್ಟಾಪ್ ಮಾಡಿ. and ಇದು is an example for a relation which is symmetric but neither reflexive nor transitive ಅಂತ ಆಗುತ್ತೆ. ಗೊತ್ತಾಯ್ತಾ? ಸೊ ಇದೇ ರೀತಿ ಈಗ ಬರೀಬೇಕು. ಎಕ್ಸಾಂಪಲ್ ಕೊಡ್ತೀವಿ. ನೆಕ್ಸ್ಟ್ ಸೆಕೆಂಡ್ one. The second one, transitive but neither reflexive nor symmetric. Now the second example we have to give, that is it should be a transitive but neither reflexive nor symmetric. ಅದಕ್ಕೆ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಮಾತ್ರ ಆಗಬೇಕು, ರಿಫ್ಲೆಕ್ಸಿವ್ ಆಗಬಾರದು, ಸಿಮೆಟ್ರಿಕ್ ಆಗಬಾರದು ಅಂತ ಹೇಳಿ. ಟ್ರಾನ್ಸಿಟಿವ್ ಮಾತ್ರ ಆಗಿರ್ಬೇಕಲ್ವಾ? ಅಲ್ಲಿಗೆ ಸೇಮ್ ತಗೊಳ್ಳಿ. ಲೆಟ್ A is equal to 1, 2, 3. ಡಿಫೈನ್ ನೆಕ್ಸ್ಟ್ R on A is given by ಅಂತ ಬರೀ. R on A is given by ಅಂದ್ಬಿಟ್ಟು ಇಷ್ಟೇ, ವೆರಿ ಸಿಂಪಲ್. R is equal to, ಅಲ್ಲಿಗೆ ರಿಫ್ಲೆಕ್ಸಿವ್ ಆಗಿರಬಾರ್ದು ಅಂದ್ರೆ 1, 1, 2, 2, 3, 3 ಮೂರು ಇರಬಾರ್ದು ಅಲ್ವಾ? ಸಿಮೆಟ್ರಿಕ್ ಆಗಿರಬಾರ್ದು ಅಂದ್ರೆ ರಿವರ್ಸ್ ಆರ್ಡರ್ ಇರಬಾರ್ದು. ಟ್ರಾನ್ಸಿಟಿವ್ ಮಾತ್ರ ಆಗಿರ್ಬೇಕಲ್ವಾ? ಹಾಗಾದ್ರೆ ಟ್ರಾನ್ಸಿಟಿವ್ ಮಾತ್ರ ಆಗಿರ್ಬೇಕು ಅಂದ್ರೆ ಒಂದೇ ಒಂದು ಆರ್ಡರ್ ಪೇರ್ ಬರೆಯೋಣ ಸಾಕು. This is enough. ಅಲ್ಲಿ 1, 2 ಬರೀತೀನಿ. 1, 2. ಅಲ್ಲಿ 1, 2 ಇದೆ, ಅದ್ರದ್ದು ಏನಿರ್ಬೇಕು, ರಿವರ್ಸ್ ಆರ್ಡರ್ ಇರಬೇಕು. ಸರಿ, ರಿವರ್ಸ್ ಆರ್ಡರ್ 1, 2 ಇದೆ.
2 ಇಂದ ಶುರುವಾಗ ಯಾವುದೇ ಆರ್ಡರ್ ಪೇರ್ ಇಲ್ಲ, ಅಲ್ಲಿಗೆ ಸೆಕೆಂಡ್ ಆರ್ಡರ್ ಪೇರ್ ಇಲ್ಲ ಅಂದ್ರೆ ಸೊಲ್ಯೂಷನ್ ಟ್ರಿವಿಯಲ್ ಆಗಿ ಇಟ್ ಬಿಕಮ್ಸ್ ಆಟೋಮೆಟಿಕಲಿ ಏನಾಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಹಾಗಾಗಿ 1, 2, 2, 3 ಯಾವ್ದಾರ ಒಂದು ಆರ್ಡರ್ ಪೇರ್ ಬರೀರಿ. ಡೋಂಟ್ ರೈಟ್ 1, 1, 2, 2 ಅಥವಾ 3, 3 ಮೂರಲ್ಲಿ ಯಾವ್ದಾರ ಒಂದು ಬರೆಯಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಅದು ಸಿಮಿಟ್ರಿಕ್ ಆಗ್ಬಿಡುತ್ತೆ. ಹಾಗಾಗಿ ಜಸ್ಟ್ ಯು ರೈಟ್ 1, 2, 1, 3 ಯಾವ್ದಾರ ಒಂದು ಆರ್ಡರ್ ಪೇರ್ ಬರೀರಿ. ಇಲ್ಲಾಂದ್ರೆ ನೀವೇನಿಲ್ಲ 1, 2, 2, 3, 1, 3 ಅದು ಕೂಡ ಆಗುತ್ತೆ. ನೋಡಿ ಈ ತರನಾರು ಬರೀಬಹುದು ಅಥವಾ ಯಾವ್ದಾರ ಬರೀಬಹುದು ನಿಮ್ ಇಷ್ಟ. ಬಟ್ ನಲ್ಲಿ ಅದು ರಿಫ್ಲೆಕ್ಸಿವ್ ಆಗಬಾರ್ದು, ಸಿಮಿಟ್ರಿಕ್ ಆಗಬಾರ್ದು. ಈಗ ನೋಡಿ ಇನ್ನೊಂದು ಬರೀತೀನಿ 1, 2, 2, 3, 1, 3, 1, 3. There is no reverse order of 1, 2, therefore it is not symmetric. There is no of 1, 1, 2, 2, 3, 3, therefore it is not a reflexive. So ಈ ತರ ಯಾವ್ದಾರ ಬರುತ್ತೆ. So ನಿಮ್ಗೆ ಇಷ್ಟ. Again, this is the example for a transitive but neither reflexive nor symmetric ಅಂತ ಆಗುತ್ತೆ. ಮೂರನೇದು ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ. ಅಲ್ಲಿಗೆ ರಿಫ್ಲೆಕ್ಸಿವ್ ಮತ್ತೆ ಸಿಮೆಟ್ರಿಕ್ ಆಗಿರ್ಬೇಕು, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಆಗಿರ್ಬೇಕು. ಅದಕ್ಕೆ ರಿಫ್ಲೆಕ್ಸಿವ್ ಆಗಿರ್ಬೇಕು ಅಂತ ಹೇಳಿದ್ರೆ ಸೇಮ್ ತಗೊಳ್ಳಿ. ಲೆಟ್ ಎ ಇಸ್ ಈಕ್ವಲ್ ಟು 1, 2, 3 ಅಂಡ್ ಆರ್ ಆನ್ ಎ ಇಸ್ ಗಿವನ್ ಬೈ ಅಂದ್ಬಿಟ್ಟು ಆರ್ ಇಸ್ ಈಕ್ವಲ್ ಟು, ಈಗ ರಿಫ್ಲೆಕ್ಸಿವ್ ಆಗಿರ್ಬೇಕು ಅಂತ. ರಿಫ್ಲೆಕ್ಸಿವ್ ಆಗಿರ್ಬೇಕು ಅಂದ್ರೆ 1, 1, 2, 2, 3, 3 ಬರೀಲೇಬೇಕು. ಅಲ್ಲಿಗೆ 1, 1, 2, 2, 3, 3 ಬರುತ್ತೆ. ಅಲ್ಲಿಗೆ ರಿಫ್ಲೆಕ್ಸಿವ್ ಆಗ್ತದೆ. ಇದು ಸಿಮೆಟ್ರಿಕ್ ಆಗುತ್ತಾ, ಅಸಿಮೆಟ್ರಿಕ್ ಆಗುತ್ತೆ. ಟ್ರಾನ್ಸಿಟಿವ್ ಆಗುತ್ತಾ ಸರ್ ಅಂತ ಕೇಳಿದ್ರೆ ಟ್ರಾನ್ಸಿಟಿವ್ ಆಗುತ್ತೆ. ಇದು ಸರ್ ಎಲ್ಲಿ ಸರ್ 1, 1 ಇದೆ, 1 ಇಂದ ಶುರುವಾಗ ಆರ್ಡರ್ ಪೇರ್ ಯಾವ್ದಿದೆ ಅಂದ್ರೆ ಮತ್ತೆ 1, 1 ಇರುತ್ತೆ, ಕೊನೆಗೆ 1, 1. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ 1, 1, 2, 2, 3, 3ಗೆ ಸ್ಟಾಪ್ ಮಾಡಿದ್ರೆ ಅದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. ಟ್ರಾನ್ಸಿಟಿವ್ ಆಗಬಾರ್ದಲ್ವಾ, ಅಲ್ಲಿಗೆ ನಾನೇನ್ ಮಾಡ್ತೀನಿ 1, 2 ಸೇರಿಸ್ತೀನಿ. 1, 2 ಸೇರಿಸಿದ್ರೆ ಅಲ್ಲಿಗೆ 1, 2 ಸೇರಿಸ್ತೀನಿ. ಸಿಮೆಟ್ರಿಕ್ ಆಗ್ಬೇಕಲ್ಲ, ಅದಕ್ಕೆ 2, 1 ಸೇರಿಸ್ತೀನಿ. ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಅಗೇನ್ ಟ್ರಾನ್ಸಿಟಿವ್ ಆಗ್ಬಿಡುತ್ತೆ. ಯಾಕಂದ್ರೆ 1, 2 ಇದೆ, 2, 1 ಇದೆ. ಅಗೇನ್ 1, 1 ಇದೆಯಾ ಅಂದ್ರೆ ಇದೆ. ಅಲ್ಲಿ ನೀವೇನ್ ಮಾಡಬೇಕು ಅಂದ್ರೆ 1, 2 ಬರೀ 2, 1 ಬರೀ. ನೆಕ್ಸ್ಟ್ ಇನ್ನೊಂದು ಆರ್ಡರ್ ಪೇರ್ ಸೇರಿಸ್ತೀನಿ, ಟ್ರಾನ್ಸಿಟಿವ್ ಆಗೋದ್ರಿಂದ. ಯಾವ ಸೇರಿಸ್ತೀನಿ 1, 3 ಸೇರಿಸ್ತೀನಿ. 1, 3 ಇದೆ, ಸಿಮೆಟ್ರಿಕ್ ಆಗ್ಬೇಕು ಅಂದ್ರೆ ಏನ್ ಸೇರಿಸ್ಬೇಕು 3, 1 ಸೇರಿಸ್ತೀನಿ. ಅಲ್ಲಿ 1, 2 ಇದೆ, 2, 1 ಇದೆ, 1, 1 ಇದೆ. ಆದ್ರೆ ಇಲ್ಲೂ ಇದೆಯಲ್ಲ ಸರ್ 1, 3 ಇದೆ, 3, 1 ಇದೆ. 1, 1 ಇದು ಸಿಮೆಟ್ರಿಕ್ ಸಾರಿ ಟ್ರಾನ್ಸಿಟಿವ್ ಆಗುತ್ತಲ್ಲ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ 2, 1 ಇದೆ, ಇವೆರಡು ಅಬ್ಸರ್ವ್ ಮಾಡಿ. ಇವೆರಡು 2, 1 ಇದೆ, 1, 3 ಇದೆ. ಸೊ ಅಲ್ಲಿಗೆ 1, 1 ಮರ್ಜ್ ಆದ್ರೆ ಯಾವ್ದಿರ್ಬೇಕು 2, 3 ಇರಬೇಕು. ಆ 2, 3 ಇರಲ್ಲ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿ, ಅವಾಗ ಅದೇನಾಗಲ್ಲ, ಟ್ರಾನ್ಸಿಟಿವ್ ಆಗುತ್ತೆ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಎಕ್ಸಾಂಪಲ್ ಆಗುತ್ತೆ. ಅಲ್ಲಿಗೆ 1, 1, 2, 2, 3, 3 ಬರೋದು. ಎಕ್ಸ್ಟ್ರಾ 4 ಆರ್ಡರ್ ಪೇರ್ ನ ಬರೀರಿ. 2 ಆರ್ಡರ್ ಪೇರ್ ಬರೆದ್ರೆ ಟ್ರಾನ್ಸಿಟಿವ್ ಆಗಿಬಿಡುತ್ತೆ. ಇನ್ನೆರಡು ಸೇರ್ಸ್ ಬರುತ್ತೆ, ಆಟೋಮೆಟಿಕಲಿ ಏನಾಗುತ್ತೆ, ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಇದೇ ತರ ಹೇಳ್ಕೊಡ್ತೀನಿ.
ನೀವು ಮಾಡಿ ನನಗೆ ತೋರಿಸಿ. ಒಂದು ಫಸ್ಟ್ ಒನ್, ಥರ್ಡ್ ಒನ್ ಆಯ್ತು. ಈಗ ಫೋರ್ತ್ ಒನ್ ಮತ್ತು ಫಿಫ್ತ್ ಒನ್ ಈಗ ಮಾಡಬೇಕು. reflexive and symmetric reflexive and transitive but not symmetric. Reflexive and transitive but not symmetric. Fifth one, symmetric and transitive. Symmetric and transitive but not reflexive. ಅಲ್ಲಿಗೆ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಆಗಬೇಕು, ಸಿಮೆಟ್ರಿಕ್ ಆಗಬಾರ್ದು. ಇದಕ್ಕೆ ಎಕ್ಸಾಂಪಲ್ ಕೊಡೋ ಜಾಗದಲ್ಲಿ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗಬೇಕು, ರಿಫ್ಲೆಕ್ಸಿವ್ ಆಗಬಾರ್ದು. ಗೊತ್ತಿದೆಯಾ? ಸೊ ಇದೆರಡು ನೀವು ಮಾಡ್ಕೊಬನ್ನಿ. ಸೊ ಅಲ್ಲಿಗೆ ಈ ರಿಲೇಷನ್ ಅನ್ನೋ ಕಾನ್ಸೆಪ್ಟ್ ಮುಗಿಯುತ್ತೆ. ಸೊ ಇಷ್ಟು ಪ್ರಾಬ್ಲಮ್ಸ್ ರಿಲೇಷನಲ್ಲಿ ಬರುತ್ತೆ. ಈಗ ಒಂದೆರಡು ಪ್ರಾಬ್ಲಮ್ ನಾನು ಇಮೇಜಲ್ಲಿ ಕಲಿಸ್ತೀನಿ, ಆ ಪ್ರಾಬ್ಲಮ್ನು ನಾವು ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸಿಂದ ಫಂಕ್ಷನ್ನ ಸ್ಟಾರ್ಟ್ ಮಾಡೋಣ. ಗೊತ್ತಾಯ್ತಾ? ಥ್ಯಾಂಕ್ ಯು.